ಈ ಸಲ ನಮ್ಮ ಮನೇಲಿ ಶುಂಠಿ ಬೆಳೆ ತುಂಬಾ ಚೆನ್ನಾಗಿ ಬಂದಿದೆ. ನನ್ನ ತಮ್ಮ ಎಲ್ಲ ಅಬ್ಸರ್ವ್ ಮಾಡ್ತಾಯಿದ್ದೇನೆ. 1 ವರ್ಷ ಕಂಪ್ಲೀಟ್ ಆಯಿತು, ಇವಾಗ ಕೀಳಬೇಕು ಅಂತ ಮಾಡ್ತಾಯಿದ್ದಾರೆ. ತುಂಬಾ ಫಸಲು ಚೆನ್ನಾಗಿ ಬಂದಿದೆ, ದಪ್ಪ ಇದೆ. ಅದೇ ಥರ ರೈಟ್ ಸಿಕ್ಕಿದ್ರೆ ಸಾಕು. ನಮ್ಮದು ನಾಟಿ ಹಸುಗಳು ಎಲ್ಲ ನಾಟಿ ಕ್ರಾಸ್, ಯಾವುದು ಸಿಂಧು ಹಸು ಸೈಟ್ ಇದು. ಹೋಗಿದ್ವಿ ತೋಟದ ಹತ್ರ, ಎಳ್ಳೀರಂತೂ ತುಂಬಾ ಸ್ವೀಟ್ ಆಗಿತ್ತು. ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಪವಿತ್ರ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಅಮ್ಮ ಮನೆಗೆ ಬಂದಿದ್ವಿ. ಪೂರಿ ಎಲ್ಲ ರೆಡಿ ಆಗ್ತಾ ಇದೆ. ಪೂರಿ ನನ್ನ ತಮ್ಮ ಹೆಂಡತಿ ಅಕ್ಕ ನನ್ನ ಯೂಟ್ಯೂಬಲ್ಲಿ ತೋರ್ಸಕ್ಕ ಅಂದ್ಲು, ಅದಕ್ಕೆ ನಿಂದೆ ವ್ಲಾಗ್ ಮಾಡ್ತೀನಮ್ಮ ಇವತ್ತು, ನಮ್ಮ ಮನೆದೇ ವ್ಲಾಗ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದೀನಿ. ಪಾಪ ಅವಳ ಅಕ್ಕ ರೆಸ್ಟ್ ಮಾಡೋಕ್ಕೆ ಎದ್ದೇಳಬೇಡ, ಬೆಳಗ್ಗೆ ಟೈಮ್ ಬೇಗ ರೆಸ್ಟ್ ಮಾಡಿ ಅಲ್ಲೂ ಕೆಲಸ ಮಾಡ್ತೀರಾ ಅಂತಾಳೆ. ಬೆಳಗ್ಗೆ ಲೇಟಾಗಿ ಎದ್ದೇಳಕ್ಕ ಅಂತ ಅಂದಿದ್ಲು. ನಾನೇನೆ ಬೇಗನೆ, ಅದು ನಿದ್ದೆ ಬರಲ್ಲ, ಬೇಗ ಎದ್ದು ಅಭ್ಯಾಸ ಆಗಿ ನಿದ್ದೆ ಬರಲ್ಲ. ಆದರೂ 8 ಗಂಟೆ ತನಕ ಮಲ್ಕೊಂಡಿದ್ದೆ. ಮೇಲೋ ಅಷ್ಟೊಳಗೆ ಪೂರಿಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ಲು. ಅಪ್ಪಾಜಿ ಬೆಳಗ್ಗೆನೆ ತೆಂಗಿನಕಾಯಿ ಕೀಳೋರು ಬಂದಿದ್ರು. ಬೇಗ ಬನ್ನಿ, ಫ್ರೆಶ್ ಆಗಿರೋ ಎಳ್ಳೀರು ಕುಡ್ದು ಬರೀವ್ರಂತೆ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಎಲ್ಲ ಬೇಗ ರೆಡಿ ಆಗ್ತಾ ಇದ್ವಿ, ಮಾಡಿಟ್ಟು ಹೋಗಿ ಬೇಗ ಎಳ್ಳೀರು ಕುಡ್ಕೊಬರೋಣ ಅಂತ. ಎದ್ರಲ್ಲ, ನಮ್ಮ ಮನೆಯವ್ರಿಗಷ್ಟೇ ಎದ್ರೋದು. ಅಜ್ಜಿ ಫೇವ್ರೇಟು ಮೊಮ್ಮಗ. ಅವನಿಗೆ ಏನು ಮಾಡಿದ್ರು ಅಜ್ಜಿ ಎಲ್ಲದಕ್ಕೂ ವಹಿಸ್ಕೊಂಡು ಇದು ಮಾಡ್ತಾರೆ. ಹೊಡಿಯಲ್ಲ, ಒಂದೇಟು ಹೊಡಿಯಲ್ಲ ಅವನಿಗೆ. ನನ್ನ ಮಗ ಅವ್ರ ತಾತ ತೆಂಗಿನಕಾಯೆಲ್ಲ ಎತ್ಕೊಬರಕ್ಕೆ ಬಕೆಟ್ಗಳು ಬೇಕು ಅಂದಿದ್ದಕ್ಕೆಲ್ಲ ಎತ್ಕೊಂಡು ಹೋಗ್ತಿದ್ದಾನೆ. ಫಸ್ಟ್ ಟೈಮ್ ಗಾಡಿ ಕಲಿತಾ ಇದ್ದಾನೆ. 1-2 ಸಲ ಓಡಿಸಿದ್ದಾನೆ. ಊರಿಗೆ ಬಂದರೆ ಅವ್ರ ಮಾಮ ಕಲಿಸ್ಕೊಟ್ಬಿಡ್ತಾನೆ ಎಲ್ಲನೂ ಅವನಿಗೆ. ಇದೇ ಬೈಕಲ್ಲೇನೆ ನಾನು ಕೂಡ ಓಡಿಸೋದನ್ನ ಕಲ್ತಿದ್ದು. ಬೈಕ್ ಇವಾಗ ಸ್ಕೂಟಿ ಓಡಿಸೋದೆಲ್ಲ ನಮ್ಮ ಅಪ್ಪಾಜಿ ಬೈಕ್ ಕಲ್ತ ಮೇಲೆ ನಾನು ಸ್ಕೂಟಿ ಓಡಿಸೋಕೆ ಸ್ಟಾರ್ಟ್ ಮಾಡಿ. ತಮ್ಮ ನಮ್ಮ ಆರ್ಯನ್ ಬರ್ತಾನೆ ಅಂದ್ಬಿಟ್ಟು ಸೈಕಲೆಲ್ಲ ಸರಿ ಮಾಡಿಸಿ ಇಟ್ಟಿದ್ದಾನೆ ಅವನಿಗೆ ಓಡಿಸೋದಕ್ಕೋಸ್ಕರ. ರಾಗಿ ಬೆಳೆದಿದ್ದಾರೆ, ಎಷ್ಟು ಚೆನ್ನಾಗಿದೆ ರಾಗಿ, ರೆಡ್ ಕಲರ್ ಇದೆ. ಸಲ ನಮ್ಮ ಮನೇಲಿ ತುಂಬಾನೇ ರಾಗಿ ಬೆಳೆದಿದ್ದಾರೆ, ತುಂಬಾ ಆಗಿದೆ ರಾಗಿ ಅಂತ ಅಂತಿದ್ರು ನಮ್ಮ ಅಪ್ಪಾಜಿ. ಅಮ್ಮಂಗೆ ಅವ್ರ ಅಪ್ಪ ಮನೇಲಿ 1 ಹಸು ಕೊಟ್ಟಿದ್ರು ಬಳುವಳಿಯಾಗಿ ಅಂತ. ಈಗ ನಮ್ಮ ಕೊಡಕೆ ತುಂಬಾ ಹಸುಗಳೇ ಇದಾವೆ. ಇದೆಲ್ಲ ನಾಟಿ ಕ್ರಾಸು, 100% ಪ್ಯೂರು ನಾಟಿ. ಮತ್ತೆ ನಾವು ವರ್ಷ ಪೂರ್ತಿ ಏನು ಇದೇ ಹಾಲು ಕುಡಿತೀವಿ. ಮತ್ತೆ ಬೆಣ್ಣೆ, ಪ್ಯೂರ್ ಬೆಣ್ಣೆ ಹೊರಗಡೆ ಎಲ್ಲೂ ಕೊಂಡ್ಕೊಳ್ಳಲ್ಲ ನಾವು. ತುಂಬಾ ಚೆನ್ನಾಗಿರುತ್ತೆ ಮನೆ ಹಸು ಹಾಲು. ಅದು ನಾಟಿ ಕ್ರಾಸ್ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಿಂಧು ಹಸುಗಿಂತನೂ. ನಮ್ಮನೇಲಂತೂ ತುಂಬಾ ಇಷ್ಟ. ನಮ್ಮೆಲ್ಲರಿಗೂ ಹಾಲು ಕೊಟ್ಟು ಕಳಿಸ್ತಾರೆ. ಬೆಣ್ಣೆ ತುಪ್ಪ ಎಲ್ಲ ಮನೆಯಿಂದನೇ ನಮಗೆ ಸಪ್ಲೈ ಆಗುತ್ತೆ. ನನಗೆ ತುಂಬ ಇಷ್ಟ ನಮ್ಮ ಮನೆ ಹಾಲು ಅಂತ ಅಂದರೆ. ಕಾಯ್ಕೊಂಡು ಕೂತಿರ್ತೀನಿ ಯಾವಾಗ ಬರ್ತಾರೆ ಮನೆಯಿಂದ. ಯಾವಾಗ ಮನೇಲಿ 365 ದಿನನೂ ಹಾಲು, ಬೆಣ್ಣೆ, ತುಪ್ಪ ಎಲ್ಲ ಇರುತ್ತೆ. ಯಾರೂ ಮಿಸ್ ಮಾಡ್ಕೊಳ್ಳಲ್ಲ. ನಾವಂತೂ ಮಿಸ್ ಮಾಡೋದೇ ಇಲ್ಲ. ಮನೆಯಿಂದ ಯಾರೇ ಬಂದರೂ ಹಾಲು ಮಿಸ್ ಮಾಡ್ದೆಲ್ಲ ತೊಗೊಬರ್ತಾರೆ. ನಮ್ಮಪ್ಪ ತೋಟಕ್ಕೆ ಕರೆದಿದ್ರು, ಅದೇ ಎಳ್ಳೀರು ಕುಡಿಬೇಕು ಅಂತ. ಅದರಲ್ಲಿ ಗ್ರೀನ್ ಕಲರ್ ಮತ್ತು ಬ್ರೌನ್ ಕಲರ್ 2 ಕಲರ್ ಎಳ್ಳೀರಿದ್ವು. ತುಂಬಾ ಚೆನ್ನಾಗಿತ್ತು ಎಳ್ಳೀರು ಟೇಸ್ಟು. ನನ್ನ ತಮ್ಮ ಜೋಳ ಎಲ್ಲ ಕಟ್ ಮಾಡ್ತಾ ಇದ್ದ ಹಸುಗೆ ಹಾಕೋಕ್ಕೆ ಅಂತ. ನನ್ನ ಮಗ ಅಲ್ಲಿ ಜೋಳನ ಕಿತ್ಕೊಂಡ್ಬಂದು ಮಾಮ ಎಲ್ಲ ಹಸುಗೆ ಹಾಕ್ತಿದ್ದಾರೆ ಅಂದ್ಬಿಟ್ಟು ಎಲ್ಲ ಕಿತ್ತಿಟ್ಟ. ಬೆಂಗಳೂರಲ್ಲಿ ನಾವು ಒಂದು ಪೀಸ್ಗೆ ಕಾಸ್ಟ್ಲಿ ಏನು 30 ರೂಪಾಯಿ 40 ರೂಪಾಯಿ ಬಿಗ್ ಬಜಾರ್ಲೆಲ್ಲ ಕೊಡ್ತೀವಿ. ಬಟ್ ಹಳ್ಳಿ ಕಡೆ ಎಷ್ಟು ಚಂದ ಅಂತ ಅಂದರೆ ಎಲ್ಲನೂ ಕೈಗೆ ಸಿಗೋಂಥದ್ದು, ಮನೇಲೇ ಬೆಳೆದಿರೋ ಅಂಥದ್ದು. ಹಾಗೆಯೇ ನಾವು ತೋಟಕ್ಕೂ ಹೋಗಿದ್ವಿ, ನಮ್ಮ ಹೊಲದ ಹತ್ರಕ್ಕೂ ಹೋಗಿದ್ವಿ. ತುಂಬಾ ಚೆನ್ನಾಗಿ ಶುಂಠಿ ಬಂದಿತ್ತು ಈ ಸಲ. 1 ಎಕರೆ 2 ಎಕರೆ ಹಾಕಿದ್ರು ಶುಂಠಿನ. ತುಂಬ ಚೆನ್ನಾಗಿತ್ತು. ನನ್ನ ತಮ್ಮ ಚೆನ್ನಾಗಿ ಅಂದರೆ ಮೇಂಟೈನ್ ಮಾಡಿದ್ದಾನೆ. ಶುಂಠಿ ಹಾಕೋದು ಅಂದ್ರೇನು ಸುಮ್ಮನೆ ಅಲ್ಲ, ತುಂಬಾ ಮೇಂಟೆನೆನ್ಸ್ ಇರುತ್ತೆ. ಕಳೆ ಕೀಳೋದಿರುತ್ತೆ, ಔಷಧಿ ಹೊಡಿಯೋದಿರುತ್ತೆ, ಗೊಬ್ಬರ ಹಾಕೋದಿರುತ್ತೆ. ತುಂಬಾ ಕಷ್ಟಪಟ್ಟ ಅವನು. ಕಷ್ಟಪಟ್ಟು ಅದೇ ಥರ ಹಾಸ್ಪಿಟ್ಲಿಗೂ ಅಡ್ಮಿಟ್ ಆದ. ಔಷಧಿ ಹೊಡೆದು ಅಡ್ಮಿಟ್ ಆಗಿಬಿಟ್ಟ ಪಾಪ. ಅಮ್ಮನೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ. ಯಾಕೆಂದರೆ ನನ್ನ ತಮ್ಮ ಡ್ಯೂಟಿಗೆ ಹೋದಾಗ ನಮ್ಮ ಅಮ್ಮನೇ ಎಲ್ಲ ನೋಡ್ಕೊಳ್ಳೋದು. ಹಾಗೆಯೇ ನನ್ನ ತಮ್ಮ ಇಲ್ಲಿ ಇದು ಏನು ನಿಂಬೆ ಹಣ್ಣಿನ ಗಿಡನ ಬೆಳೆಸಿದ್ದ. ಅದರಲ್ಲಿ ನನ್ನ ಮಗ ಹಿಡ್ಕೊಂಡು ಎಲ್ಲ ತೋರಿಸ್ತಾ ಇದ್ದ. ಮತ್ತು ಅದರೊಳಗಡೆ ಶುಂಠಿ ಒಳಗಡೆ ಮೆಣಸಿನ್ಕಾಯಿ ಆಲ್ರೆಡಿ ಹಣ್ಣಾಗಿತ್ತು. ಮೆಣಸಿನ್ಕಾಯಿದು ಚೆನ್ನಾಗಿದೆ. ಮೆಣಸಿನ್ಕಾಯಿ ಹಾಕಿದ್ದಾನೆ. ಅದರೊಳಗಡೆ ತೊಗರಿ ಕಾಯಿ ಹಾಕಿದ್ದಾನೆ. ಅವರೆಕಾಯಿ ಎಲ್ಲ ಸಪ್ರೇಟಾಗಿ ಅಲ್ಲೇ ಪಕ್ಕದಲ್ಲೇ ಹಾಕಿದ್ದಾನೆ. ಮೆಣಸಿನ್ಕಾಯಿ ಅಂತೂ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂತ ಅಂದರೆ, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಎಷ್ಟೊಂದು ಬಿಟ್ಟಿದೆ ಅಂತ. ತುಂಬಾ ಚೆನ್ನಾಗಿದೆ ಮೆಣಸಿನ್ಕಾಯಿ. ಹಾಗೆಯೇ ಶುಂಠಿನೂ ಅಷ್ಟೇ ತುಂಬ ದಪ್ಪ ಇದೆ ಒಳಗಡೆ. ಅಂದರೆ ಒಂದು ಗಿಡದಲ್ಲೇ 2 kg 3 kg ಆಗೋಷ್ಟು ಶುಂಠಿ ಒಳಗಡೆ ಇದೆ. ಅದು ಭೂಮಿ ಒಳಗಡೆ ತುಂಬ ಚೆನ್ನಾಗಿದೆ ಶುಂಠಿ. ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ. ರೈತರಿಗೆ ನಾವು ಎಷ್ಟು ಕಷ್ಟಪಡ್ತೀವಿ ಅಷ್ಟೇ ಪ್ರಾಫಿಟ್ ಸಿಕ್ಕಿದ್ರೆ ಒಂದು ಲಾಭ ಅಂತ ಹೇಳ್ಬೋದು. ಯಾಕೆಂದರೆ ಇವಾಗ ಸಾಮಾನ್ಯ ಮಧ್ಯವರ್ತಿಗಳೇ ತಿಂತಾ ಇದ್ದಾರೆ ದುಡ್ಡೆಲ್ಲನೂ. ರೈತರಿಗೆ ಏನು ಸಿಗಲ್ಲ. ಅವ್ರು ಬರೀ ಸುಮ್ಮನೆ ಹಗಲು ರಾತ್ರಿ ಅನ್ನೋದು ರೀತಿ ನೀರು ಬಿಡೋದಾಗಿರಲಿ, ಗೊಬ್ಬರ ಹಾಕೋದಾಗಿರಲಿ, ಮಳೆ ಬಿಸಿಲು ಅಂದಲೇ ಕೆಲಸ ಮಾಡ್ತಾರೆ. ಬಟ್ ಮಧ್ಯವರ್ತಿಗಳು ಏನು ಮಾಡ್ತಾರೆ, ರೈತರಿಗೆ ಜಾಸ್ತಿ ಲಾಭನೇ ಸಿಗಲ್ಲ. ಎಲ್ಲ ಮಧ್ಯವರ್ತಿಗಳೇ ತಿಂದು ಹಾಕ್ಬಿಡ್ತಾರೆ. ನನ್ನ ತಮ್ಮ ತೋಟದಲ್ಲಿ ಇದು ಬೆಳೆದಿದ್ದೇನು ಲಕ್ಷ್ಮಣ ಫಲ ಅಂತ, ತುಂಬಾ ಚೆನ್ನಾಗಿದೆ. ಇವನಿಗೆ ಗಿಡಗಳು ಬೆಳೆಯೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಜಾಸ್ತಿ. ಲಾಸ್ಟ್ 1-2 ಇಯರ್ಸ್ ಬ್ಯಾಕು ಗುಲಾಬಿ ಬೆಳೆದಿದ್ದೆ, ಅದರಲ್ಲೂ ಚೆನ್ನಾಗಿ ದುಡ್ಡು ಬಂತು. ಇಲ್ಲಿ ನೋಡಿ ಎಷ್ಟು ಈಚಿದೆ ರಾಮ
ಇದು ಲಕ್ಷ್ಮಣ ಫಲದಲ್ಲಿ. ಇದು ತುಂಬಾ ಒಳ್ಳೆಯದು ಕ್ಯಾನ್ಸರ್ಗೆ, 100% ಎಲ್ಲಿ ಸಿಕ್ಕಿದ್ರು ಇದು ಬಿಡಬೇಡಿ, ತುಂಬ ಒಳ್ಳೆಯದದು. ಮತ್ತು ಪಪ್ಪಾಯನೂ ಬೆಳೆದಿದ್ದಾನೆ, ತುಂಬ ಇತ್ತು ಪಪ್ಪಾಯ, ಎಲ್ಲ ಕಿತ್ತಾಕಿದ್ದಾರೆ, ಬಟ್ ಒಂದೊಂದು ಇಟ್ಕೊಂಡಿದ್ದಾನೆ. ಇದು ಸೀಡ್ಲೆಸ್ ಪಪ್ಪಾಯ, ತುಂಬ ಸ್ವೀಟ್ ಇರುತ್ತೆ, ಒಂದು ಬೀಜ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಸಪೋಟ ಗಿಡ ಇದೆ, ನನ್ನ ಮಗ ಆರ್ಯನ್ ತೋರಿಸ್ತಿದ್ದಾನೆ ಎಲ್ಲನೂ. ಇದು ಚಕ್ಕೆ ಮರ, ಚಕ್ಕೆ ಬಿಡುತ್ತೆ, ಈಗ ಸಾಂಬಾರಿಗೆಲ್ಲ ಹಾಕ್ತೀವಲ್ಲ ಅದು, ಇದು ಚಕ್ಕೆ ಮರ ಇದು. ಮತ್ತು ಸಪೋಟ ಇದೆ. ಮತ್ತು ನಾನು ಇಲ್ಲಿಂದ ಬಟರ್ ಫ್ರೂಟ್, ಬೆಣ್ಣೆ ಹಣ್ಣಿನ ಗಿಡ ಕೊಟ್ಟು ಕಳಿಸಿದ್ದೆ, ಅದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ದ. ಇದು ಬಂದು ಹೊಲಕ್ಕೆ ಒಂದು 2-3 ಇಯರ್ಸ್ ಬ್ಯಾಕು ತೆಂಗಿನ ಗಿಡಗಳು ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಕೈಗೆ ಎಡ್ಕೊಂತ ಎಳ್ನೀರುಗಳು ಬಿಟ್ಟಿದ್ದಾವೆ. ನಮ್ಮ ಆರ್ಯನ್ಗೂ ಕೂಡ ಎಡ್ಕುತ್ತೆ, ಅಷ್ಟು ಹತ್ರದಲ್ಲೇ ಇದ್ದಾವೆ, ತುಂಬ ಚೆನ್ನಾಗಿದೆ. ನೀರೆಲ್ಲ ಹಾಕಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವನಿಗೆ ಏನಂತ ಅಂದರೆ ಮಾಡೋಕ್ಕೆ ಇಷ್ಟ, ಆದರೆ ಹೊರಗಡೆನೂ ಕೆಲಸ, ಅವನು ಸಿವಿಲ್ ಇಂಜಿನಿಯರ್ ಆಗಿರೋದ್ರಿಂದ ಹೊರಗಡೆನೂ ಕೆಲಸ ಮಾಡ್ಕೋಬೇಕು. ನಮ್ಮಮ್ಮ ತುಂಬ ಹೆಲ್ಪ್ ಮಾಡ್ತಾರೆ ಇವನಿಗೆ, ನಮ್ಮ ಅಪ್ಪಾಜಿನೂ ಸಪೋರ್ಟ್ ಮಾಡ್ತಾರೆ. ಆದರೆ ನಮ್ಮ ಅಪ್ಪಾಜಿ ಕಂಡ್ರೆ ಭಯ ಇರುತ್ತೆ, ಭಯ ಇರಬೇಕು, ದೊಡ್ಡವ್ರ ಭಯ ಇದ್ರೇ ಮನೇಲಿ ಮಕ್ಕಳು ಕೆಲಸ ಮಾಡೋದು. ಎಲ್ಲ ಮುಗಿಸ್ಕೊಂಡು ಮನೆ ಹತ್ರ ಬಂದ್ವಿ. ನನ್ನ ಮಗ ಏನೋ ಸ್ಕ್ರ್ಯಾಚ್ ಮಾಡಿದ್ದೀನಿ ಅಂತ ಬೈಕೆಲ್ಲ ನೋಡ್ತಾ ಇದ್ವಿ. ಪೂಜಾ ತೊಗರಿಕಾಳು ತರಕಾರಿ ಹಾಕಿ ಸಾಗು ಮಾಡಿದ್ಲು, ನಾನು ಪೂರಿ ಮಾಡಿಕೊಟ್ಟೆ. ಇವಾಗ ಎಲ್ಲರೂ ಸೇರಿಕೊಂಡು ಬ್ಯಾಟಿಂಗ್ ಬಾರಿಸ್ತಾ ಇದ್ದೀವಿ. ಅವಳಿಗೆ ತುಂಬಾ ಹೊಟ್ಟೆ ಹಸ್ತಿತ್ತು, ಲೇಟ್ ಆಯಿತು ನಾವು ತಿಂಡಿ ತಿನ್ನೋದು, ಎಲ್ಲ ಕಡೆ ಹೋಗಿ ಎಳ್ಳೀರು ಕುಡ್ಕೊಂಡು ಮನೆಗೆ ಬರೋ ಅಷ್ಟರೊಳಗೆ ತೋಟ ಎಲ್ಲ ನೋಡ್ಕೊಂಡು ಲೇಟ್ ಆಗಿತ್ತು. ಅವಳಿಗೆ ಹೊಟ್ಟೆ ಹಸ್ಬಿಟ್ಟು ನನಗಿಂತ ಫಾಸ್ಟಾಗಿ ತಿಂತಾ ಇದ್ಲು, ಅಕ್ಕ ಹೊಟ್ಟೆ ಹಸ್ತಿದೆ ಅಂತ. ನನಗಂತೂ ಹೊಟ್ಟೆ ಹಸ್ತಿತ್ತು, ಯಾಕೆ ಅಂತ ಅಂದರೆ ನಾನು ಹೊರಗಡೆ ಹೋಗಿದ್ನಲ್ವ, ಎಳ್ಳೀರು ಕುಡ್ದಿದ್ದು ಅಲ್ಲೇ ಬ್ಯಾಲೆನ್ಸ್ ಆಗಿತ್ತು. ಡೆಲಿವರಿ ಆಗಿದೆ ತಂಗಿಗೆ, ಚಿಕ್ಕಮ್ಮನ ಮಗಳಿಗೆ. ಅವಳಿಗೆ ಎಲ್ಲರೂ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ, ನನ್ನ ತಂಗಿ, ನನ್ನ ತಮ್ಮನ ಹೆಂಡತಿ, ನಮ್ಮ ಮನೆಯವರು ಎಲ್ಲರೂ ಹೋಗ್ತಾ ಇದ್ದೀವಿ ನೋಡೋಕ್ಕೆ. ಯಾರ್ದಿದು ವಾಚು? ಯಾರ್ದದು ವಾಚು? ಅಪ್ಪಂದ? ಮತ್ತೆ ಅಪ್ಪಕ್ಕೆ ಕೊಡು. ಪೂಜಾ ರೆಡಿಯಾಗಾಯ್ತಾ? ಬೇಗ ಬೇಗ. ನಮ್ಮ ಅಪ್ಪಾಜಿ ಅಲ್ಲಿ ಬೈತಿದ್ದಾರೆ, ಇನ್ನೂ ರೆಡಿ ಆಗಿಲ್ಲ, ಬೇಗ ಹೋಗಿ ಬನ್ನಿ ಅಂತ. ಟೈಮ್ ಆಗಿದೆ ಅಂತ ಹೇಳಿದ್ರು ಸೈಕಲ್ ಹೊಡಿತಾ ಕೂತ್ಕೊಂಡಿದ್ದೀನಿ. ಆಯ್ತಾ? ನೀವು ಚಿಪಿ ಮಾಡಲ್ಲ ನೀವು? ಚಿಂಟು ನೀನ್ ತಾಚಿ ಮಾಡಲ್ಲ? 2 ಗಂಟೆಗೆ ಏನ್ ಮಾಡ್ತಾ ಇದ್ದೀರಾ? ಶಿಪಿ ಮಾಡಿ ಓಕೆ. ಕಿಲೋಮೀಟರ್ ಆಗುತ್ತೆ, 35 ಕಿಲೋಮೀಟರ್ ಆಗುತ್ತಾ? ಒಂದವೇ ಹೋಗ್ಬೇಕಾದ್ರೆ ನನ್ನ ತಮ್ಮ 4-5 ವರ್ಷದ ಹಿಂದೆ ಒಂದು ಸೈಟ್ ತೊಗೊಂಡಿದ್ದ, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಹಂಗೆ ನಿಲ್ಸಿದ್ವಿ ಗಾಡಿನ. 40 ಅವಾಗ ಅವ್ನು ತೊಗೊಂಡಾಗ ಬರೀ 22 ಲಕ್ಷ ಇತ್ತು, ಇವಾಗ 50 ಲಕ್ಷ ತನಕ ಆಗಿದೆ ಅಲ್ಲಿ. ಇದು ಕಾರ್ನರ್ ಸೈಟ್, ಇದು ಕಾರ್ನರ್ ಸೈಟು 1700. ರೇಟ್ ಜಾಸ್ತಿ ಆಗಿದೆ ಅಲ್ಲ, ಫುಲ್ಲು ಲೇಔಟ್ ಮಾಡಿದ್ದಾರೆ, ತುಂಬ ಜನ ಮನೆ ಕಟ್ಟಿದ್ದಾರೆ ಆಲ್ರೆಡಿ. ಇವಾಗಂತೂ ಜಾಸ್ತಿ ಆಗಿ. ಹಾಸನ್ ಇದು SM ಕೃಷ್ಣನಗರದಲ್ಲಿ ಇಷ್ಟೆಲ್ಲ ಫೆಸಿಲಿಟೀಸ್ ಇದೆ, ಇಲ್ಲಿ ಚೆನ್ನಾಗಿದೆ, ಏರಿಯಾನು ಚೆನ್ನಾಗಿ, ಎಲ್ಲ ಖಾಲಿ ಇದೆ. ಅದೇ ಚೇಂಜ್ ಮಾಡ್ಬೇಕಷ್ಟೇ, ಕೈ ಚೇಂಜ್ ಮಾಡಬೇಕು, ಬೇಕು ಅಂದ್ರೆ ಇನ್ನೊಬ್ರು ತಗೊಬೇಕಷ್ಟೇ. ಚೆನ್ನಾಗಿದೆ. SM ಕೃಷ್ಣ ಲೇಔಟ್. ಫೈನಲಿ ಹಾಸನ್ಗೆ ಆಂಟಿ ಮನೆಗೆ ರೀಚ್ ಆದ್ವಿ. ನಾವೆಲ್ಲ ಕೈಕಾಲು ತೊಳ್ಕೊಂಡು ಪಾಪನ ಎತ್ಕೊಂಡು ಕೂತಿದ್ವಿ. ಕೈಕಾಲು ತೊಳ್ಕೊಬೇಕು, ಹೊರಗಡೆಯಿಂದ ಬಂದರೆ ಮಕ್ಕಳನ್ನ ಡೈರೆಕ್ಟಾಗಿ ಮುಟ್ಟಬಾರ್ದು. ತಂಗಿ ಸಾಕ್ಸ್ ಹಾಕೊಂಡಿರ್ಲಿಲ್ಲ, ನನ್ನ ತಮ್ಮ ಬೈತಿದ್ದ, ಸಾಕ್ಸ್ ಹಾಕೊಳ್ದಲ್ಲಿ ಈ ಚಳಿಲಿ ಹಂಗೆ ಓಡಾಡ್ತಿದ್ಯಾ ಅಂತ. ಏಕೆಂದರೆ ಅವಳು ಹಾಕ್ದಲ್ಲೇ ಪಾಪನ ಹಂಗೆ ಎತ್ಕೊಂಡು ಕೂತಿದ್ಲು. ಆ ಪಾಪುನ ಅಡ್ಮಿಟ್ ಮಾಡಿದ್ರು ICUಗೆ. ಯಾಕೆ ಅಂತ ಅಂದರೆ ಏನೋ ನೀರು ಕುಡ್ದಿತ್ತು ಅಂದ್ಬಿಟ್ಟು ICUನಲ್ಲಿ ಅಡ್ಮಿಟ್ ಮಾಡಿದ್ರು. ಜಾಂಡೀಸ್ ಆದ್ರೂ ಅಡ್ಮಿಟ್ ಮಾಡ್ತಾರೆ, ವೆಯ್ಟ್ ಲಾಸ್ ಆದ್ರೂ ಅಡ್ಮಿಟ್ ಮಾಡ್ತಾರೆ ಮಗುನ. ಆದರೆ ಪರವಾಗಿಲ್ಲ, ಆ್ಯಕ್ಟಿವ್ ಆಗಿತ್ತು. ಆದರೆ ಚುಚ್ಚಿ ಕೈ ಕಾಲೆಲ್ಲ ಹಸಿರು ಬಂದಿತ್ತು, ಪಾಪ ಅನ್ನಿಸ್ತು ನೋಡಿ ಮಗುನ. ಕಾಲಲ್ಲೆಲ್ಲ ಗ್ರೀನ್ ಕಲರ್ ಆಗಿಬಿಟ್ಟಿತ್ತು, 2 ಕಾಲೂ ಮತ್ತು ಕೈಯೂ 2 ಅದೇ ಥರ ಆಗಿತ್ತು. ಮಕ್ಕಳು ಚೆನ್ನಾಗಿದ್ರೆ ಚಂದ. ಅದಕ್ಕೆ ಹೇಳೋದು, ಗರ್ಭಿಣಿ ಇದ್ದಾಗ ಚೆನ್ನಾಗಿರಬೇಕು, ಚೆನ್ನಾಗಿ ತಿನ್ನಬೇಕು, ಆ್ಯಕ್ಟಿವ್ ಆಗಿರಬೇಕು ಅಂತ. ಸ್ವಲ್ಪ ಹೊತ್ತು ಎಲ್ಲರೂ ಪಾಪುನ ಆಟ ಆಡಿಸ್ತಾ ಇದ್ವಿ. ಆಮೇಲೆ ಸ್ವಲ್ಪ ಕೆಮ್ಮು ಅಂತ ಇದ್ಲು ನನ್ನ ತಂಗಿ. ಏನಾಗಲ್ಲ, ICUನಲ್ಲಿ ಇದ್ದಿದ್ದಕ್ಕೆ ಮಗು ಕೆಮ್ತಾ ಇದೆ ಅಂತ ಅಂದ್ವಿ. ನಮ್ಮ ಆಂಟಿ ಮತ್ತು ಅಂಕಲ್ ಯಾರು ಇರಲಿಲ್ಲ ನಾವು ಹೋದಾಗ. ಆಮೇಲೆ ಕೊನೆಗೆ ಬಂದರು. ಆಮೇಲೆ ಆಂಟಿ ಟೀ ಎಲ್ಲ ಮಾಡಿಕೊಟ್ರು. ಮಕ್ಕಳು ಚೇಷ್ಟೆ ಮಾಡ್ತಾಯಿದ್ವಿ, ನಮ್ಮ ಮುದ್ದು ಮತ್ತು ನಮ್ಮ ಯಾರು ಚಿಂಟು, ನಮ್ಮ ಆಂಟಿ ಆಟ ಆಡಿಸ್ತಾ ಇದ್ರು ಅವ್ರ ಜೊತೆ ಸೇರಿಕೊಂಡು. ಮಕ್ಕಳಾಗ್ತಾರೆ ಅಂತಾರಲ್ಲ ದೊಡ್ಡವರು, ಅದಂತೂ ನಿಜ. ಮಕ್ಕಳಿದ್ರೆ ಸಾಕು ಮನೇಲಿ ತುಂಬಾ ಖುಷಿಯಾಗಿರುತ್ತೆ ಮನೆಯೆಲ್ಲ. ನೆಕ್ಸ್ಟು ನಾವು ಪಾಪುನ ನೋಡಿಕೊಂಡು ವಿಶಾಲ್ ಮಾರ್ಟ್ ಹಾಸನಲ್ಲಿ ತುಂಬ ಚೆನ್ನಾಗಿದೆ, ಮಕ್ಕಳಿಗೆ ಬಟ್ಟೆಗಳು ಡಿಸ್ಕೌಂಟ್ ಇರುತ್ತೆ ಅಂತ ಹೇಳಿಬಿಟ್ಟು ವಿಶಾಲ್ ಮಾರ್ಟಿಗೆ ಬಂದ್ವಿ.
ಡಿಸ್ಕೌಂಟ್ಸ್ ಇದೆ. ಮಕ್ಕಳಿಗಂತೂ ತುಂಬಾ ಚೆನ್ನಾಗಿದೆ, ಎಲ್ಲ ಲೇಡೀಸ್ಗಳಿಗೂ ಮಕ್ಕಳುಗಳಿಗೂ ತುಂಬಾ ಚೆನ್ನಾಗಿದೆ. ನಮ್ಮ ಪೂಜಾ ಅಕ್ಕ 20 ರುಪೀಸ್ ಇದೆ ಮ್ಯಾಟ್, ಚೆನ್ನಾಗಿದೆ, ಸಾಫ್ಟ್ ಆಗಿದೆ ನೋಡಿ ಅಂತ ಅಂದ್ಲು. ತುಂಬ ಡಿ ಮಾರ್ಟಲ್ಲಿ ಸಿಗ್ಬೋದು ಮೋಸ್ಟ್ಲಿ ಅಷ್ಟೇ, ಬಟ್ ಇಲ್ಲಿ ವಿಶಾಲ್ ಮಾರ್ಟಲ್ಲಿ ತುಂಬ ಚೆನ್ನಾಗಿದೆ. ಹಾಸನಲ್ಲಿ ಯಾರಾದರೂ ವಿಸಿಟ್ ಕೊಡೋದಾದರೆ ಚೆನ್ನಾಗಿದೆ ನೋಡಿ. ಇದು ಚೆನ್ನಾಗಿದೆ. ಹಾಸನಿಂದ ನಾವು ಇನ್ನೊಂದು ಅಣ್ಣನ ಮನೆಗೆ ಬಂದ್ವಿ. ಯಾಕೆಂದರೆ ಅಣ್ಣ ಬೈತಾನೆ ಇರ್ತಾನೆ, ಯಾವಾಗಲೂ ಯಾವ ಹಬ್ಬಕ್ಕೂ ಬರಲ್ಲ ನೀನು, ಮಿಸ್ ಆಗ್ತಿರ್ತೀಯ ಅಂತ. ಸೊ ಹಾಗಾಗಿ ಅಣ್ಣನ ಮಾತಾಡಿಸ್ಕೊಂಡು ಹೋಗೋಣ ಅಂತ ಅಣ್ಣ, ಅದಕ್ಕೆ ದೊಡ್ಡಮ್ಮ ದೊಡ್ಡಪ್ಪ ಎಲ್ಲರೂ ಇದ್ದರು. ಮನೆಗೆ ಬಂದು ಅಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಕಷ್ಟ ಸುಖ ಮಾತಾಡಿ ಆಮೇಲೆ ಮನೆಗೆ ಬಂದು ಊಟ ಮಾಡಿ ಬಾಯ್ ಬಾಯ್ ಬಾಡಿ ಮನೆಗೆ ಬಂದುಬಿಟ್ವಿ. ಚಂದ್ರಾಯಪಟ್ಟಣ ಸೈಡು ತುಂಬ ತೆಂಗಿನಕಾಯಿ, ರಾಗಿ, ಆಲೂಗಡ್ಡೆ ಎಲ್ಲ ಬೆಳಿತೀವಿ. ನಿಮ್ಮ ಕಡೆ ಎಲ್ಲ ಯಾವ ಥರ ಏನೇನು ಬೆಳಿತೀರಾ ಸ್ಪೆಷಲಾಗಿ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವ್ಲಾಗ್ ಇದಾಗಿತ್ತು. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.